ಓಂ ಶಾಂತಿ. ಇವತ್ತಿನ ಮುರಳಿ ಆಗಿದೆ 23/1/77, 23 ಜನವರಿ 77. बाबा ಇವತ್ತು विषय ಹೇಳ್ತಾರೆ, टॉपिक के बारे में समझाते हैं कि महीनता ही महानता है. ಮಹೀನತೆ ಅರ್ಥಾತ್ ಸೂಕ್ಷ್ಮತನ. ನಾವೆಷ್ಟು ಸೂಕ್ಷ್ಮದಲ್ಲಿ ಹೋಗಿರ್ತೀವಿ, ಅದೇ ಮಹಾನತೆ ಹೇಗಾಗಿದೆ, ಅದನ್ನ ನಮ್ಮಲ್ಲಿ ಮಹಾನತೆಯನ್ನ ಹೇಗೆ ತರಿಸುತ್ತೆ. ಈ ವಿಷಯದ ಬಗ್ಗೆ ಬಾಬಾ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಗಾಯನ್ ಹೇ ಇಂದ್ರಪ್ರಸ್ಥ ಕಿ ಇಂದ್ರ ಸಭಾ. ಇದರದ್ದು ಗಾಯನ ಇದೆ, ಏನಂತ, ಇಂದ್ರಪ್ರಸ್ಥದ ಇಂದ್ರ ಸಭೆ ಅಂತ. ಇದು ಇಂದ್ರ ಸಭೆ ಆಗಿದೆ. इंद्र अर्थात सदा ज्ञान की बरसात बरसाने वाले. इंद्र ಅಂದ್ರೆ ಅರ್ಥ ಆಗಿದೆ ಸದಾ ಜ್ಞಾನದ ಮಳೆಯನ್ನ ಸುರಿಸುವಂತವ್ರು. ಜ್ಞಾನದ ಮಳೆಯನ್ನ ಸುರಿಸುವಂತವ್ರಿಗೆ ಇಂದ್ರ ಅಂತ ಕರೆಯಲಾಗುತ್ತೆ. ಕಾಂಟೋं के जंगल में हरियाली लाने वाले. ಮುಳ್ಳಿನ ಕಾಡಲ್ಲಿ ಹಸಿರುತನವನ್ನ ತರುವಂಥವ್ರು. ऐसी इंद्र सभा जिसका गायन है परियों की सभा. ಇಂತಹ ಒಂದು ಇಂದ್ರ ಸಭೆ. ಬಾಬಾ ಹೇಳ್ತಾರೆ ಇದರದ ಒಂದು ಗಾಯನ ಆಗಿದೆ, ಏನಂತ, ಪರಿಯೋಂ ಕಿ ಸಭಾ ಅರ್ಥಾತ್ ಸೂಕ್ಷ್ಮ ದೇವತೆಗಳ ಒಂದು ಸಭೆ ಆಗಿದೆ. ಅರ್ಥಾತ್ ಸದಾ ಉಣ್ಣೆವಾಲಿ, ಸದಾ ಹಾರುವಂತವರ ಇದು ಸಭೆ ಆಗಿದೆ. ಪರಿಯೋಂ ಕೆ ಪಂಖ ಪ್ರಸಿದ್ಧ है ना, दिखाते हैं. ಪರಿಗಳದ್ದು ಅಥವಾ ಸೂಕ್ಷ್ಮ ದೇವತೆಗಳಕ್ಕೆ ರೆಕ್ಕೆಗಳನ್ನ ತೋರಿಸ್ತಾರಲ್ವ, ಎಷ್ಟು ಪ್ರಸಿದ್ಧಿ ಆಗಿದೆ. इंद्रप्रस्थ में सिवाय परियों के और कोई भी मनुष्य निवास नहीं कर सकता. ಬಾಬಾ ಏನ್ ಹೇಳ್ತಾರೆ, ಇಂದ್ರಪ್ರಸ್ಥದಲ್ಲಿ ಪರಿಗಳು ಅರ್ಥಾತ್ ಸೂಕ್ಷ್ಮ ದೇವತೆಗಳ ಮಿನಹ ಯಾವುದೇ ಸಾಧಾರಣ ಮನುಷ್ಯರು ಅದರಲ್ಲಿ निवास ಮಾಡಲಿಕ್ಕೆ ಆಗಲ್ಲ. मनुष्य अर्थात जो अपने को आत्मा ना समझ मानव अर्थात देह समझते हैं. ಮನುಷ್ಯರು ಅಂದ್ರೇನೆ ಅರ್ಥ ಯಾರು ತಮ್ಮನ್ನ ತಾವು ಆತ್ಮ ಅಂತ ತಿಳಿದೆ, ಮಾನವರು ಅರ್ಥಾತ್ ದೇಹ ಅಂತ ತಿಳ್ಕೊಂಡು ನಡೀತಾರೆ, ಅವರಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. ऐसे देह अभिमानी इंद्रप्रस्थ में निवास नहीं कर सकते. ಯಾರು ಈ ರೀತಿ ದೇಹ ಅಭಿಮಾನಿಗಳಾಗಿರ್ತಾರೆ ಅವರು ಇಂದ್ರಪ್ರಸ್ಥದಲ್ಲಿ ನಿವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. इंद्रप्रस्थ निवासियों को देह अभिमानी मनुष्यों की बदबू फौरन अनुभव होती है. ಬಾಬಾ ಹೇಳ್ತಾರೆ ಏನಂತ, ಇಂದ್ರಪ್ರಸ್ಥ ನಿವಾಸಿಗಳು ಯಾರಾಗಿರ್ತಾರೆ ಅವ್ರಿಗೆ ದೇಹ ಅಭಿಮಾನದ ಮನುಷ್ಯರದ ಒಂದು ದುರ್ಗಂಧ, ಯಾರಾದ್ರೂ ದೇಹ ಅಭಿಮಾನದಲ್ಲಿದ್ದು ಅವ್ರ ಹತ್ರಕ್ಕೆ ಏನಾದ್ರು ಬಂದಾಗ ಆ ದುರ್ಗಂಧ ಕೂಡ್ಲೆ ಅವ್ರಿಗೆ ಅನುಭವ ಆಗುತ್ತೆ. ದೇಹ ಅಭಿಮಾನ್ ಈ मनुष्यों की बदबू फौरन अनुभव होती. ऐसे इंद्रप्रस्थ निवासी मनुष्य के बदबू अर्थात ಈ ರೀತಿ ಇಂದ್ರಪ್ರಸ್ಥ ನಿವಾಸಿಗಳ ಮನುಷ್ಯರ ದುರ್ಗಂಧ ಅರ್ಥಾತ್ ಏನಂತ, ದೇಹಕ್ಕೆ ಬದ್ಬೂ ಸೇ ಬಿ ದೂರ್, ದೇಹದ ದುರ್ಗಂಧನಿಂದನೂ ಸಹ ದೂರ. ಅಪ್ನೆ ಕೋ ಇಂದ್ರ ಸಭಾ ಕಿ ಪರಿಯಾ ಸಮಜ್ತೆ ಹೋ, ತಮ್ಮನ್ನ ತಾವು ಇಂದ್ರ ಸಭೆಯ ಪರಿಗಳು ಅರ್ಥಾತ್ ಸೂಕ್ಷ್ಮ ದೇವತೆಗಳು ಅಂತ ನಿಮ್ಮನ್ನ ನೀವು ತಿಳ್ಕೊಂಡಿದ್ದೀರಾ. ज्ञान और योग के पंख मजबूत है. ಬಾಬಾ ಹೇಳ್ತಾರೆ ಜ್ಞಾನ ಮತ್ತೆ ಯೋಗದ ರೆಕ್ಕೆಗಳು ತುಂಬಾ ಶಕ್ತಿಶಾಲಿಯಾಗಿದೆಯಾ. ರೆಕ್ಕೆಗಳು ಯಾವುದು, दो पंख है ना. दो पंख कौन से, ज्ञान के और योग, ಜ್ಞಾನ ಮತ್ತೆ ಯೋಗದ ರೆಕ್ಕೆ. अगर पंख मजबूत नहीं होते तो उड़ना चाहते भी बार बार नीचे आ जाते. ಒಂದು ವೇಳೆ ಆ ರೆಕ್ಕೆಗಳು
ಶಕ್ತಿಶಾಲಿ ಇಲ್ಲ ಅಂದ್ರೆ ನೀವೆಷ್ಟು ಹಾರ್ಲಿಕ್ಕೆ ಬಯಸ್ತಾ ಇದ್ರೂ ಸಹ ಪದೇ ಪದೇ ಕೆಳಗಡೆಗೆ ಬರ್ತೀರಿ. सो देहाभिमान और देह की पुरानी दुनिया पुराने संबंधों से सदा ऊपर उड़ते रहते हो, अर्थात इससे परे ऊंची स्थिति में रहते हो. बाबा प्रश्न ಕೇಳ್ತಾ ಇದ್ದಾರೆ ಏನಂತ, ದೇಹ ಅಭಿಮಾನ್ और देह की पुरानी दुनिया, ದೇಹ ಅಭಿಮಾನ ಮತ್ತೆ ದೇಹದ ಹಳೆ ಪ್ರಪಂಚ ಮತ್ತೆ ಹಳೆ ಸಂಬಂಧಗಳಿಂದ ಸದಾ ಮೇಲೆ ಹಾರ್ತಾ ಇರುವಂತಹ, ಅರ್ಥಾತ್ ಇದರಿಂದನೂ ಸಹ ಉನ್ನತ ಸ್ಥಿತಿಯಲ್ಲಿ ಇರ್ತೀರಾ ಸದಾ ಅಂತ ಬಾಬಾ ಕೇಳ್ತಾರೆ. जरा भी देह अभिमान अर्थात मनुष्यपन की बदबू तो नहीं है, ಸ್ವಲ್ಪನೂ ಸಹ ದೇಹಾಭಿಮಾನ ಅದರ ಅರ್ಥನೇ ಆಗಿದೆ ಮನುಷ್ಯ ಅರ್ಥಾತ್ ದೇಹದ ಒಂದು ದುರ್ಗಂಧ, ದೇಹಾಭಿಮಾನ ಅಥವಾ ದೇಹದ ಭಾನ, ಈ ಎರಡು ಪ್ರಕಾರದ ಒಂದು ದುರ್ಗಂಧ ಅಂತೂ ನಿಮ್ಮಲ್ಲಿ ಇಲ್ಲ ತಾನೆ. ದೇಹಾಭಿಮಾನ ಇಂದ್ರಪ್ರಸ್ಥ ನಿವಾಸಿ ನಹಿ ಹೋ ಸಕ್ತ, ಯಾರು ದೇಹ ಅಭಿಮಾನಿಗಳಾಗಿರ್ತಾರೆ ಅವರು ಇಂದ್ರಪ್ರಸ್ಥ ನಿವಾಸಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ऐसे अनुभव होता है कि ದೇಹಾಭಿಮಾನ್ ಬಹುತ್ ಗಂದಿ ಬದ್ಬೂ है, ಈ ರೀತಿ ನಿಮಗೆ ಅನುಭವ ಆಗುತ್ತಾ कि ದೇಹಾಭಿಮಾನ ಬಹಳ ತುಂಬಾ ದುರ್ಗಂಧವಾದಂಥದ್ದು ಆಗಿದೆ. जैसे बदबू से किनारा किया जाता है ना, वह मिटाने के साधन अपनाए जाते. ಹೇಗೆ ದುರ್ಗಂಧ ಹತ್ರದಲ್ಲಿದ್ರೆ ಅದನ್ನ ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತೀವಿ, ಇಲ್ಲ ಅಂದ್ರೆ ಅದನ್ನ ತೆಗೆಯುವಂತಹ ಸಾಧನಗಳನ್ನ ಅವಲಂಬಿಸ್ತೀವಿ ಆ ದುರ್ಗಂಧವನ್ನ ತೆಗೆಯೋದಕ್ಕೋಸ್ಕರ. वैसे अपने को देह अभिमान से मिटाने के साधन अपनाते हो. ಅದೇ ರೀತಿಯಲ್ಲಿ ಸೊ ನಿಮ್ಮನ್ನ ನೀವು ದೇಹ ಅಭಿಮಾನದಿಂದ ಹೋಗಲಾಡಿಸುವಂತದಕ್ಕೆ ಏನಾದ್ರೂ ಸಾಧನಗಳನ್ನ ಅವಲಂಬಿಸ್ತೀರಾ. ಯ ಸಾಧಾರಣ ಸಭಾ ನಹೀ है, ಅವಳ್ದು ಇದೇನ್ ಸಭೆ ಇದೆಯೋ ಇದು ಸಾಧಾರಣ ಸಭೆ ಅಲ್ಲ. यह अलौकिक सभा है और फरिश्तों की सभा है. समझ में आया? बाबा कहते हैं ಇದು ಒಂದು ಅಲೌಕಿಕ ಸಭೆ ಆಗಿದೆ ಮತ್ತೆ ಫರಿಷ್ತೆಗಳ ಒಂದು ಸಭೆ ಆಗಿದೆ. तो अपने को फरिश्ता अनुभव करते, ನಡೀತಾ ಓಡಾಡ್ತಾ ನಿಮ್ಮನ್ನ ನೀವು ಫರಿಷ್ಠ ಅಂತ ಅನುಭವ ಮಾಡ್ತೀರಾ. एक सेकंड में इस देह की दुनिया से परे अपनी असली स्थिति में स्थित हो सकते. ಬಾಬಾ ಹೇಳ್ತಾರೆ ಒಂದು ಸೆಕೆಂಡ್ ನಲ್ಲಿ ಈ ದೇಹದ ಪ್ರಪಂಚದಿಂದ ದೂರ ನಿಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ ಸ್ಥಿತರಾಗಕ್ಕಾಗುತ್ತಾ ಒಂದೇ ಸೆಕೆಂಡ್ ನಲ್ಲಿ. ಏಕ್ ಸೆಕೆಂಡ್ ಮೇ अपनी ओरिजिनल स्थिति में स्थित हो सकते, ನಿಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ ಸ್ಥಿತರಾಗಬಹುದಾ. या ड्रिल करनी आती है, ಹಾಗಾದ್ರೆ ಈ ಡ್ರಿಲ್ ಮಾಡ್ಲಿಕ್ಕೆ ಬರುತ್ತಾ. जब चाहो जहां चाहो इतना समय चाहो वैसे उस स्थिति में रह सकते. ಯಾವಾಗ ಬೇಕೋ ಎಲ್ಲಿ ಬೇಕೋ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಆ ಸ್ಥಿತಿಯಲ್ಲಿ ಇರ್ಲಿಕ್ಕೆ ನಿಮಗೆ ಬರುತ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. आज अमृत वेले बाप दादा बच्चों की ड्रिल देख रहे, क्या देखा होगा. ಬಾಬಾ ಇವತ್ತು ಅಮೃತ್ ವೇಳೆಯಲ್ಲಿ ಮಕ್ಕಳ ಒಂದು ಡ್ರಿಲ್ ಅನ್ನ ನೋಡ್ತಾ ಇದ್ದಾರೆ. ಏನ್ ನೋಡಿರ್ಬೋದು. ड्रिल करने के लिए समय की सीटी पर पहुंचने वाले नंबरवार पहुंच रहे थे. ಬಾಬಾ ಡ್ರಿಲ್ ಮಾಡ್ಲಿಕ್ಕೆ ಯಾವಾಗ ಸಮಯದ ಒಂದು ಸಿಟಿಯನ್ನ ಹಾಕ್ತಾರಲ್ಲ, ಮಿಲಿಟರಿಯಲ್ಲಿ ಒಂದು ವಿಸಿಲ್ ಹಾಕಿರ್ತಾರೆ. ಸೊ ಆ ವಿಸಿಲ್ ಹಾಕಿದಾಗ ತಲುಪುವಂತವ್ರು ನಂಬರ್ ವಾರ್ ಆಗಿ ಬಾಬನ ಹತ್ರ ತಲುಪಿದ್ದಾರೆ. पहुंचने वाले काफी थे लेकिन 3 प्रकार के बच्चे देखे. ತಲುಪಿರುವಂತವ್ರು ಬಹಳಷ್ಟು ಜನ ಇದ್ದಾರೆ, ಆದ್ರೆ ಆ ತಲುಪಿರುವಂತವರಲ್ಲಿ 3 ಪ್ರಕಾರದ ಮಕ್ಕಳನ್ನ ಬಾಬಾ ನೋಡಿದ್ದಾರೆ. ಏಕ್ ಥೇ, ಒಂದು ಸಮಯ ಬಿತಾನೆ ವಾಲೆ, ಒಂದು ಸಮಯವನ್ನ ಕಲಿಯುವಂತ ಬಂದಿದ್ದಾರೆ, ಬಟ್ ಅದರಲ್ಲಿ ಸಮಯ ಯಾವಾಗ ಮುಗಿಯುತ್ತೆ ಅಂತ ಪದೇ ಪದೇ ಸಮಯವನ್ನ ನೋಡುವಂತ, ಸಮಯವನ್ನ ಕಲಿಯುವಂತ. ದೂಸರೇ ಥೇ
ಸಂಯಂ ನಿಭಾನೆ ವಾಲೆ. ಎರಡನೇ ಪ್ರಕಾರದವರು ಬಾಬಾ ಹೇಳಿದ್ರಲ್ಲ ನಿಯಮವನ್ನ ನಿಭಾಯಿಸ್ಬೇಕಲ್ವ ನಾನು ಅಂತ ಸಂಯಮ ಅಥವಾ ನಿಯಮವನ್ನ ನಿಭಾಯಿಸ. ತೀಸರೇ ಥೇ ಸ್ನೇಹ ನಿಭಾನೆ. ಬಾಬನ್ ಮೇಲೆ ಇರುವಂತಹ ಸ್ನೇಹ ತಕ್ಕಾಗಿ ಸ್ನೇಹದಿಂದ ಬಾಬನನ್ನ ಮೀಟ್ ಮಾಡ್ಲಿಕ್ಕೆ ಬಂದಿರು. ಒಂದು ಸಮಯ ಕಲಿಬೇಕಲ್ವಾ, ಸಮಯ ನೋಡ್ಕೊಂಡು ಒಂದು ಪ್ರಕಾರ. ಎರಡನೇದು ನಿಯಮಬದ್ಧವಾಗಿ ನಡಿಬೇಕಲ್ಲ. ಈ 4 ಗಂಟೆಗೆ ಎದ್ದಿದೀವಿ, 4:45 ಮುಗಿಬೇಕು, ಆ ನಿಯಮಬದ್ಧವಾಗಿ ನಡೆಯುವಂತ. ಮೂರನೇ ಪ್ರಕಾರದ ಮಕ್ಕಳು ಬಾಬಾ ನೋಡಿದರೆ ಬಾಬನ್ ಮೇಲೆ ಇರುವಂತಹ ಸ್ನೇಹದ ಅನುಗುಣವಾಗಿ ಬಂದಿರುವಂತ. ಹರೇಕ್ ಕಾ ಪೋಸ್ ಅಪ್ನಾ ಅಪ್ನಾ. ಪ್ರತಿಯೊಬ್ಬರದ್ದು ಒಂದು ಫೋಸ್ ಇದೆಯಲ್ಲ, ಯೋಗ ಮಾಡುವಂಥದ್ದು ಅಥವಾ ಡ್ರಿಲ್ ಮಾಡುವಂಥದ್ದು, ಅವ್ರದ್ದೇ ಆಗಿದೆ. बुद्धि को ऊपर ले जाने वाले बाप समान बन मिलन मनाने वाले कम थे. ಬಾಬಾ ಹೇಳ್ತಾರೆ ಬುದ್ಧಿಯನ್ನ ಮೇಲಕ್ಕೆ ತಗೊಂಡೋಗಿ ತಂದೆಯ ಜೊತೆ ತಂದೆ ಸಮಾನರಾಗಿ ಮಿಲನ ಮಾಡುವಂತವರು ಬಹಳ ಕಡಿಮೆ ಇತ್ತು. ಬುದ್ಧಿನ ಮೇಲಕ್ಕೆ ತಗೊಂಡೋಗಿ रूहानी ड्रिल करने वाले ड्रिल करना चाहते थे लेकिन कर नहीं पा रहे थे. ಆತ್ಮಿಕ ಡ್ರಿಲ್ ಮಾಡುವಂತವರು ಡ್ರಿಲ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಥವಾ ಆಗ್ತಾ ಇಲ್ಲ. ಕಾರಣ ಕ್ಯಾ ಹೋಗ? ಯಾಕೆ ಮಾಡ್ಲಿಕ್ಕೆ ಆ ಡ್ರಿಲ್ ಬರ್ತಾ ಇಲ್ಲ? ಕಾರಣ ಏನೇ ಆಗಿರ್ಬೋದು. जैसे आजकल स्थूल ड्रिल करने के लिए भी हल्कापन चाहिए ना, मोटापन नहीं चाहिए, क्योंकि मोटापन भी बोझ होता है. ಈ ಕಾಲದಲ್ಲಿನೂ ಸಹ ಸ್ಥೂಲ ಡ್ರಿಲ್ ಮಾಡ್ಬೇಕಂದ್ರೆ ಬಹಳ ಲೈಟ್ ಆಗಿರ್ಬೇಕಲ್ಲ, ಸಣ್ಣ ಇರ್ಬೇಕು. ದಪ್ಪ ಇದ್ರೆ ಆಗಲ್ಲ. ದಪ್ಪ ಅಂದ್ರೆ ಅರ್ಥ ಭಾರಿ. ವೈಸೆ ರೂಹಾನಿ ಡ್ರಿಲ್ ಮೇ ಬಿ, ಅದೇ ರೀತಿಯಲ್ಲಿ ಈ ಆತ್ಮಿಕ ಡ್ರಿಲ್ ನಲ್ಲಿನೂ ಸಹ ಭಿನ್ನ ಭಿನ್ನ ಪ್ರಕಾರಕ್ಕೆ ಬೋझ वाले ಅರ್ಥಾತ್ ಮೋಟಿ ಬುದ್ಧಿ ऐसे बहुत प्रकार के ಭಿನ್ನ ಭಿನ್ನ ಪ್ರಕಾರದ ಹೊರೆ ಇರುವಂತ, ಭಾರ ಇರುವಂತ, ಅದರ ಅರ್ಥನೇ ಆಗಿದೆ ದಪ್ಪ ಬುದ್ಧಿ ಇರುವಂತ. ಈ ಪ್ರಕಾರದ ಮಕ್ಕಳನ್ನ ಬಹಳ ನೋಡಿದ್ರೆ, ಯಾಕಂದ್ರೆ ಬುದ್ಧಿನೇ ಮೇನ್ ಇಲ್ಲಿ ಡ್ರಿಲ್ ನಮ್ಗೆ ಮಾಡಿಸೋದು. ಸೊ ಬುದ್ಧಿನೇ ದಪ್ಪ ಇದ್ರೆ ಹೆಂಗೆ ಹಾರಕ್ಕಾಗುತ್ತೆ, ಎಷ್ಟು ಸಮಯ ಅಲ್ಲಿ ಇರಕ್ಕಾಗುತ್ತೆ? तो जैसे मोटे शरीर की भी ವೆರೈಟಿ ಹೋತಿ, ಹೇಗೆ ಶರೀರದ ದಪ್ಪತನದಲ್ಲಿನೂ ಸಹ ವೆರೈಟಿ ಇರುತ್ತೆ, वैसे ही आत्माओं के भारीपन के फौज भी ವೆರೈಟಿ. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಆತ್ಮಗಳ ಭಾರಿತನ ಅರ್ಥಾತ್ ಬುದ್ಧಿ ದಪ್ಪ ಆಗಿರುವಂತದ್ರಲ್ಲಿನೂ ಸಹ ಬಾಬಾ ಹೇಳ್ತಾರೆ ವೆರೈಟಿ. अगर अलौकिक कैमरा से फोटो निकालो ना, वह शीश महल में यह वैरायटी फोर्स देखोगे तो बाबा कहते हैं बड़ी हंसी आएगी आप. ಒಂದ್ ವೇಳೆ ನನ್ನ ಹತ್ರ ಏನಾದ್ರು ಅಲೌಕಿಕ ಕ್ಯಾಮರಾ ಇದ್ರೆ, ಫೋಟೋ ಏನಾದ್ರೂ ತೆಗ್ದಿದ್ರೆ, ಅಥವಾ ಒಂದು ಗ್ಲಾಸ್ ಮಹಲ್ನಲ್ಲಿ ನಿಮ್ಮನ್ನ ಹೊರಗಡೆ ಕುಂಡಿಸ್ಬಿಟ್ಟು ಅದನ್ನ ತೋರಿಸಿದ್ರೆ, ಶೀಶ್ ಮೆಹಲ್ ನಲ್ಲಿ ವೆರೈಟಿ ಫೋಸ್ ಗಳನ್ನ ನೋಡಿದ್ರೆ ನಿಮಗೆ ಬಹಳಷ್ಟು ನಗು ಬರುತ್ತೆ. आपके देखो जैसे आपकी दुनिया में वैरायटी फोर्स का खूब हंसी का खेल दिखाते हैं ना, ಹೇಗೆ ನಿಮ್ಮ ಪ್ರಪಂಚದಲ್ಲಿ ಕೆಲವು ಜಾಗದಲ್ಲಿ ವೆರೈಟಿ ಫೋಸ್ಗಳದು ನಗು ಬರುವಂತ ಆಟಗಳನ್ನ ತೋರಿಸ್ತಾರಲ್ವಾ, वैसे यहाँ भी खूब हंसते हैं. देखो बाबा को पूरा सुबह का मनोरंजन मिल जाता है. ಬೆಳಗ್ಗೆ ಬಾಬನ್ಗೆ ಮನೋರಂಜನ ಸಿಗುತ್ತೆ. ಅಮೃತ್ ವೇಳೆಯಲ್ಲಿ ಬಾಬಾ ಮಕ್ಕಳು ಮಾಡುವಂತ ಫೋಸ್ಗಳನ್ನ ನೋಡಿ ಬಾಬಾ ಖುಷಿ ಪಡ್ತಾ ಇರ್ತಾರೆ. ದೇಖೆಂಗೆ ಹಸಿ ಕಕ್ಕಿ ಬಾಬಾ ಹೇಳ್ತಾರೆ ನೋಡ್ತೀನಿ ನಾನು, ಬಹಳ ಖುಷಿ ಬರುವಂತ ನಗು ಬರುವಂತ. बहुत ऐसे भी थे जो मोटेपन के कारण अपने को मोड़ना चाहते भी मोड़ नहीं सकते. ಈ ರೀತಿ ಬಹಳಷ್ಟು ದೃಶ್ಯಗಳನ್ನ ನಾನು ನೋಡಿರ್ತೀನಿ. ದಪ್ಪ ಇರೋ ಕಾರಣದಿಂದ ತಮ್ಮನ್ನ ತಾವು ಆ ರೀತಿ ಮೋಲ್ಡ್ ಮಾಡ್ಬೇಕಂತ ಅನ್ಕೊಳ್ತಾರೆ, ಆದ್ರೆ ಅವ್ರ ಕೈಯಿಂದ ಆಗೋದಿಲ್ಲ. ಅಂದ್ರೆ ಬುದ್ಧಿ ರೂಪದಿಂದ ऊपर जाने के बदले बार नीचे आ जा, ಪದೇ ಮೇಲೆಗೆ ಹೋಗ್ಬೇಕಂತ ಅನ್ಕೊಳ್ತಾ ಇದೆ, ಆದ್ರೆ ಬುದ್ಧಿ ದಪ್ಪ ಆಗಿರೋ ಕಾರಣದಿಂದ ಪದೇ ಕೆಳಗಡೆಗೆ ಬರ್ತಾ ಇದೆ. बीज रूप स्टेज को अनुभव करने के बदले
विस्तार रूपी वृक्ष में अर्थात अनेक संकल्पों के वृक्ष में उलझ जाते. ಬಾಬಾ ಹೇಳ್ತಾರೆ ಬೀಜ ರೂಪಿ ಸ್ಟೇಜ್ ನನ್ನ ಅನುಭವ ಮಾಡ್ಲಿಕ್ಕೆ ಬದಲಾಗಿ, ಬೀಜ ರೂಪಿ ಸ್ಟೇಜ್, ಬೀಜ ಮೇಲೆ ಇದೆಯಲ್ಲ ಆ ಸ್ಟೇಜ್ ನನ್ನ ಅನುಭವ ಮಾಡ್ಲಿಕ್ಕೆ ಬದಲಾಗಿ ವಿಸ್ತಾರ ರೂಪಿ ವೃಕ್ಷದಲ್ಲಿ ಅರ್ಥಾತ್ ಅನೇಕ ಸಂಕಲ್ಪಗಳ ವೃಕ್ಷದಲ್ಲಿ ಸಿಕ್ಕಾಕೊಂಡೆ. संकल्प रूपी वृक्षದಲ್ಲಿ ಸಿಕ್ಕಾಕೊಂಡೆ. या मोटी बुद्धि वालों के फोर्स आपको सुना रहे. ಇದು ಯಾರ್ದು ಬುದ್ಧಿ ದಪ್ಪ ಇದೆ ಅವರದ ಫೋರ್ಸ್ ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. रूरिहान करने बैठते हैं लेकिन रूरिहान के बदले स्वयं की व अन्य आत्माओं की शिकायतों की पूरी फाइल खोलकर बैठ जाते. ಬಾಬನ್ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ಬೇಕು ಅಂತ ಕೂತಿರ್ತಾರೆ, ಆದ್ರೆ ಸ್ಟಾರ್ಟ್ ಮಾಡಿರ್ತಾರೆ ಬಾಬನ್ ಜೊತೆ ಮಾತಾಡುವಂಥದ್ದು. ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಯಂ ಬಗ್ಗೆ ಇಲ್ಲ ಅನ್ಯ ಆತ್ಮಗಳ ಒಂದು ಕಂಪ್ಲೇಂಟ್ಸ್ ಏನಿದೆ ಅದರ ಫೈಲ್ ಅನ್ನ ಓಪನ್ ಮಾಡಿ ಕೂತ್ಕೊಳ್ತಾರೆ. ಬಾಬನ್ ಜೊತೆ ಆತ್ಮಿಕ ಸಂಭಾಷಣೆ ಮಾಡಿ ಅವ್ರನ್ನ ರೆಡಿ ಮಾಡ್ಕೊಳ್ಳೋದು ಮರ್ತ್ಬಿಟ್ಟು ಅವ್ರ ಬಗ್ಗೆ ಕಂಪ್ಲೇಂಟ್ಸ್ ಅಥವಾ ಬೇರೆ ಆತ್ಮಗಳ ಬಗ್ಗೆ ಕಂಪ್ಲೇಂಟ್ಸ್ ಏನಿದೆಯೋ ಆ ಫೈಲ್ ಅನ್ನ ಓಪನ್ ಮಾಡಿ ಕೂತ್ಕೊಂಡು बैठते हैं चढ़ती कला का अनुभव करने के. ಕೂತ್ಕೊಳ್ತಾರೆ ಬಾಬನ ಎದುರುಗಡೆ ಏರುವ ಕಲೆಯಲ್ಲಿ ಅಥವಾ ಹಾರುವ ಕಲೆಯಲ್ಲಿ ಹೋಗ್ಬೇಕು ಅಂತ. ಲೇಕಿನ್ ಬಾಪ್ ದಾದಾಕೋ ಬಹಾನೆ ಬಾಜಿ ಕಿ ಕಲಾಯೇ ಬಹುತ್. ಆದ್ರೆ ಬಾಬನಿಗೆ ನೆಪಗಳು ಹೇಳುವಂತಹ ಕಲೆಗಳನ್ನ ಬಹಳಷ್ಟು ತೋರಿಸ್ತಾ ಇರ್ತಾರೆ ಬಾಬನ ಎದುರು. तो बाप दादा के आगे बोझ उतारने आते हैं. ಬಾಬನ ಎದುರುಗಡೆ ಅಮೃತ ವೇಳೆಯಲ್ಲಿ ತನ್ನಲ್ಲಿರುವಂತಹ ಹೊರೆಯನ್ನ ತೆಗಿಲಿಕ್ಕೆ ಬರ್ತಾರೆ. ಲೇಕಿನ್ बोझ उतारने की बजाय बाप की श्रीमत के प्रमाण ना चलने के कारण, ಆದ್ರೆ ಹೊರೆಯನ್ನ ಇಳಿಸ್ಕೊಳ್ಳುವಂತದಕ್ಕೆ ಬದಲಾಗಿ ಬಾಬನ ಶ್ರೀಮತದ ಪ್ರಮಾಣ ನಡೆದೇ ಇರೋ ಕಾರಣದಿಂದ, ಬಾಬಾ ಏನ್ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಆ ಡೈರೆಕ್ಷನ್ಸ್ ನನ್ನ ಉಲ್ಲಂಘನೆ ಮಾಡಿರೋ ಕಾರಣದಿಂದ ಅನೇಕ ಪ್ರಕಾರ ಕಿ ಅವಜ್ಞಾओं का बोझ अपने ऊपर चढ़ाते. ಅನೇಕ ಪ್ರಕಾರದ ಅವಜ್ಞೆಗಳು ಅನ್ನುವಂತಹ ಹೊರೆನನ್ನ ತಮ್ಮ ಮೇಲೆ ತಾವು ಇನ್ನೂ ಹೇರಿಸ್ಕೊಂಡಿರ್ತಾರೆ. ಇಳಿಸ್ಕೊಳ್ಳೋಕ್ ಬದಲಾಗಿ ಇನ್ನು ಅವಜ್ಞೆಗಳು ಮಾಡಿ ಮಾಡಿ ಹೇರಿಸ್ಕೊಂಡಿರ್ತಾರೆ. ऐसे अनेक प्रकार के बोझ वाली भारी आत्माओं के दृश्य देखಿ. ಈ ರೀತಿ ಅನೇಕ ಪ್ರಕಾರದ ಹೊರೆ ಇರುವಂತಹ ಭಾರಿ ಆತ್ಮಗಳ ದೃಶ್ಯವನ್ನ ಬಾಬಾ ನೋಡಿದ್ರೆ ಅಂತ. ಇದು ಫಸ್ಟ್, ಅದು ಥರ್ಡ್ ಆತ್ಮಗಳದ್ದು. ಸಂಯಮ ನಿಭಾನೆ ವಾಲಿ ಆತ್ಮಾओं का दृश्य भी बहुत हंसी वाला. ಇದು ಒಂದು ವೆರೈಟಿ ಆಯ್ತು. ಇದು ಸೆಕೆಂಡ್ ವೆರೈಟಿ. ಸಂಯಮ ಅಂದ್ರೆ ನಿಯಮ ಪ್ರಕಾರವಾಗಿ ನಡಿಬೇಕಲ್ವ. ನಿಯಮ ಪ್ರಕಾರವಾಗಿ ನಡೆಯುವಂತ ಆತ್ಮಗಳ ದೃಶ್ಯನೂ ಸಹ ಬಹಳಷ್ಟು ನಗು ಬರುವಂತದ್ದಾಗಿದೆ. ಕ್ಯಾ ಹೋತಾ ಹೈ ಮಾಲೂಮ್ ಹೈ? ಅದು ಹೇಗಿರುತ್ತೆ ಗೊತ್ತಿದ್ಯಾ? ಬಾಬಾ ಅದರ ದೃಶ್ಯ ಕಣ್ಣೆದುರುಗಡೆ ನಡೆದಿರುವಂತದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. कैसे समझाते देखो बाबा, कैसे क्लियर करके समझाना होता है. तो बाप के आगे गुणगान करने के बजाय, बाप द्वारा सर्व शक्तियों की प्राप्ति करने के बजाय, ಬಾಬಾ ಹೇಳ್ತಾರೆ ಬಾಬನ ಎದುರುಗಡೆ ಬಾಬನ ಗುಣಗಾಯನ ಮಾಡೋದಕ್ಕೆ ಬದಲಾಗಿ ಬಾಬನಿಂದ ಸರ್ವ ಶಕ್ತಿಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳುವಂತದಕ್ಕೆ ಬದಲಾಗಿ निद्रा के नशे की प्राप्ति ज्यादा आकर्षक. ನಿದ್ರೆಯ ನಶೆಯ ಪ್ರಾಪ್ತಿ ಜಾಸ್ತಿ ಆಕರ್ಷಣೆ ಮಾಡ್ತಾ है. सेमी नशा भी होता है ना थोड़ा. ನಿದ್ರೆದು ಸಹ ಸ್ವಲ್ಪ सेमी नशे ಇರುತ್ತಲ್ವಾ. तो समय की समाप्ति का इंतजार होता है. ऐसे बच्चों समय देखते रहते. ಯಾಕಂದ್ರೆ ನಿಯಮ ಅಲ್ವಾ, 4ರಿಂದ 4:45 ಆಯ್ತಾ ಇಲ್ವಾ ಅಂತ ನೋಡ್ತಾ ಇರುತ್ತೆ. ಸೆಮಿ ನಶಾ ಬಿ रहता है समय की समाप्ति का इंतजार होता है. ಅವಾಗ ಸಮಯ ಸಮಾಪ್ತಿ ಆಗುತ್ತೆ ಅಂತ ಅದರ ಬಗ್ಗೆ ಕಾಯ್ತಾ ಇರ್ತಾರೆ. बाप से लगन के बजाय सेमी निंद्रा के नशे की लगन ज्यादा होती. ಬಾಬನ್ ಜೊತೆ ಸ್ನೇಹದ ಮಾತುಗಳ ಅಥವಾ ಪ್ರೀತಿಯ ಮಾತುಗಳ ಅದರಲ್ಲಿ ತೊಡಗಿರೋ ಬದಲಾಗಿ ಸೆಮಿ ನಿದ್ರೆಯ ನಶೆ ಅನ್ನೋದು ಅದರ लगन ಜಾಸ್ತಿ ಇದೆ. तो इन सभी का कारण, ಇದೆಲ್ಲದಕ್ಕೆ ಕಾರಣ ಆತ್ಮ का भारीपन अर्थात मोटापन. ಇದರಲ್ಲಿ ಆತ್ಮನ ಭಾರಿತನ ಅಂದ್ರೆ ಆತ್ಮ
ದಪ್ಪ ಆಗಿರೋ ಕಾರಣದಿಂದ ಈ ಎಲ್ಲಾ ಸಹ ಕಾರಣಗಳನ್ನೋದು ಕಾಣಿಸ್ತಾ ಇದೆ. जैसे आजकल के डॉक्टर्स मोटेपन को कम कराते हैं, वजन कम कराते हैं, हल्का बनाते हैं ना. ಆವತ್ತು ಈ ಕಾಲದ ಡಾಕ್ಟರ್ಸ್ ಏನ್ ಮಾಡಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ದಪ್ಪ ಏನಿದೆಯೋ ಸಣ್ಣ ಮಾಡ್ತೀವಿ, ವೆಯ್ಟ್ ತೂಕ ಕಡಿಮೆ ಮಾಡಿಸ್ತೀವಿ, ಹಗುರ ಮಾಡ್ತೀವಿ ಅಂತ ಅನೇಕ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. वैसे ब्राह्मणों की भी आत्मा के ऊपर जो वजन ಅಥವಾ बोझ है ना, ಅದೇ ರೀತಿಯಲ್ಲಿ ಬ್ರಾಹ್ಮಣರ ಮೇಲೇನೂ ಸಹ ಅಥವಾ ಬ್ರಾಹ್ಮಣರ ಆತ್ಮ ಮೇಲೇನೂ ಸಹ ಏನು ತೂಕ ಇದೆ ಅಥವಾ ಹೊರೆ ಇದೆ, ಅರ್ಥಾತ್ ಮೋಟಿ ಬುದ್ಧಿ, ಬುದ್ಧಿ ತುಂಬಾ ದಪ್ಪ ಆಗಿದೆ. ಉಸ್ ಬೋझ ಕೋ ಹಟಾಕರ್ ಮಹೀನ್ ಬುದ್ಧಿ ಬನು. ಆ ಹೊರೆ ಏನಿದೆ ಆ ಹೊರೆನನ್ನ ಹೋಗ್ಲಾಡಿಸ್ಕೊಂಡು ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿ ಅಂತ ಬಾಬಾ ಹೇಳ್ತಾರೆ. ವರ್ತಮಾನ ಸಮಯ ಯಹಿ ವಿಶೇಷ ಪರಿವರ್ತನ್ ಆಪ್ ಮೇ ಚಾಹಿಯೆ. ವರ್ತಮಾನ ಸಮಯದಲ್ಲಿ ಬಾಬಾ ಹೇಳ್ತಾರೆ ಇದೇ ಒಂದು ವಿಶೇಷವಾದಂತಹ ಪರಿವರ್ತನೆ ಅನ್ನೋದು ಬೇಕಾಗಿದೆ. ತಬ್ ಹಿ ಇಂದ್ರಪ್ರಸ್ಥ ಕಿ ಪರಿಯಾ ಬನೇಗಿ. ಆವಾಗ್ಲೇನೆ ನೀವು ಇಂದ್ರಪ್ರಸ್ಥದ ಪರಿಗಳು ಅರ್ಥಾತ್ ಸೂಕ್ಷ್ಮ ದೇವತೆಗಳು ಆಗ್ಬಹುದು. मोटेपन को मिटाने के लिए ಶ್ರೇಷ್ಠ ಸಾಧನ್ ಕೌನ್ ಸಾ? ಈಗ ದಪ್ಪ ಆಗುವಂತದನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಅದಕ್ಕೆ ಶ್ರೇಷ್ಠವಾದಂತಹ ಸಾಧನೆ ಏನಾಗಿದೆ? ಖಾನ್ ಪಾನ್ ಕಾ ಪರ್ಹೇಜ್ और ಎಕ್ಸರ್ಸೈಸ್. ಡಾಕ್ಟರ್ಸ್ ಅದೇ ಹೇಳ್ತಾರಲ್ಲ, ತಿನ್ನೋದು ಕುಡಿಯೋದು ಪಥ್ಯ ಮತ್ತೆ ಎಕ್ಸರ್ಸೈಸ್ ಮಾಡಿ ಅವಾಗ ಸಣ್ಣ ಆಗ್ತೀರಿ. हाँ, तो बाबा पूरा डॉक्टर बन गया आज. तो परहेज में भी अंदाज ಫಿಕ್ಸ್ होता है. ಪಥ್ಯದಲ್ಲಿನೂ ಸಹ ಇಷ್ಟೇ ತಿನ್ಬೇಕು, ಹೀಗೆ ತಿನ್ಬೇಕು ಅನ್ನುವಂಥದ್ದು ಫಿಕ್ಸ್ ಇರುತ್ತೆ. वैसे यहाँ भी बुद्धि द्वारा बार बार ಅಶರೀರಿಪನ್ की ಎಕ್ಸರ್ಸೈಸ್ ಕರೋ. ಅದೇ ರೀತಿಯಲ್ಲಿ ಇಲ್ಲಿನೂ ಸಹ ನಿಮ್ಮ ಬುದ್ಧಿಯ ಮೂಲಕ ಪದೇ ಪದೇ ಟೈಮ್ ಸಿಕ್ಕಿದಾಗೆಲ್ಲ 1 ನಿಮಿಷ 2 ನಿಮಿಷ ಅಶರೀರಿತನದ ಎಕ್ಸರ್ಸೈಸ್ ಅನ್ನ ಮಾಡಿ. ಬುದ್ಧಿ ಕಾ ಭೋಜನ್ ಸಂಕಲ್ಪ ಉಸ್ಕಿ ಪರ್ಹೇಜ್. ಮತ್ತೆ ಬುದ್ಧಿಯ ಊಟ ಭೋಜನ ಯಾವುದು? ಸಂಕಲ್ಪಗಳು, ಮನಸ್ಸಿನಲ್ಲಿ ನಡುವಂತ ಸಂಕಲ್ಪಗಳು, ಅದರದ ಪಥ್ಯನ್ನ ಇಡಿ. ಅಂದ್ರೆ ಕಡಿಮೆ ಸಂಕಲ್ಪಗಳನ್ನ ರಚನೆ ಮಾಡಿ ಅಥವಾ ಅದನ್ನ ಸ್ವೀಕಾರ ಮಾಡಿ. ಜಿಸ್ ಸಮಯ ಜೋ ಸಂಕಲ್ಪ ರೂಪಿ ಭೋಜನ್ ಸ್ವೀಕಾರ ಕರ್ನಾ ಹೋ. ಯಾವ ಸಮಯದಲ್ಲಿ ಯಾವ ಸಂಕಲ್ಪ ರೂಪಿ ಭೋಜನವನ್ನ ನೀವು ಸ್ವೀಕಾರ ಮಾಡಬೇಕೋ ಉಸ್ ಸಮಯ ವಹಿ ಸ್ವೀಕಾರ. ಆ ಸಮಯದಲ್ಲಿ ಅದೇ ತರದ ಸಂಕಲ್ಪಗಳನ್ನ ಸ್ವೀಕಾರ. ಹೇಗೆ ಪಥ್ಯ ಇದೆಯಲ್ಲ, ಈ ಸಮಯದಲ್ಲಿ ಈ ಊಟ ತಿನ್ಬೇಕು, ಈ ಊಟ ತಿನ್ಬೇಕು ಅಂತ, ಅದೇ ರೀತಿಯಲ್ಲಿ ಸಂಕಲ್ಪಗಳಲ್ಲಿನೂ ಸಹ ಈ ಸಮಯದಲ್ಲಿ ಈ ತರ ಸಂಕಲ್ಪ, ಈ ಸಮಯದಲ್ಲಿ ಈ ತರ ಸಂಕಲ್ಪ, ಇಷ್ಟು ಸಂಕಲ್ಪ ಅಂತ ಫಿಕ್ಸ್ ಮಾಡಿಕೊಂಡು ಅಷ್ಟೇ ಸ್ವೀಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ. तो व्यर्थ संकल्प रूपी एक्स्ट्रा भोजन ना कर. ವ್ಯರ್ಥ ಸಂಕಲ್ಪಗಳ ರೂಪಿ ಎಕ್ಸ್ಟ್ರಾ ಊಟನನ್ನ ಸ್ವೀಕಾರ ಮಾಡಿ. तो व्यर्थ संकल्पों के भोजन की परहेज हो जाएगी. ಅದರಿಂದ ವ್ಯರ್ಥ ಸಂಕಲ್ಪಗಳ ಊಟ ಅನ್ನೋದು ಪಥ್ಯ ಆಗ್ಬಿಡುತ್ತೆ. ಪरहेಜ್ ಕೆ ಲಿಯೇ ಸೆಲ್ಫ್ ಕಂಟ್ರೋಲ್ चाहिए. ಪಥ್ಯ ಮಾಡಬೇಕು ಅಂದ್ರೆ ನಿಮ್ಮ ಮೇಲೆ ನಿಮಗೆ ಬಹಳ ನಿಯಂತ್ರಣ ಬೇಕು. ಸ್ವಯಂ ಪರ್ ನಿಯಂತ್ರಣ चाहिए, ಕಂಟ್ರೋಲ್ ಇರಬೇಕಾಗುತ್ತೆ. ನಹಿ ತೋ ಪरहेಜ್ ಪೂರ್ಣ ರೀತಿ ನಹಿ ಕರ್ ಸಕ್ತೆ. ಇಲ್ಲ ಅಂದ್ರೆ ಪಥ್ಯ ಪೂರ್ಣ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ. तो सेल्फ कंट्रोल अर्थात जिस समय जैसे चाहे वहां बुद्धि लगा सके. सेल्फ कंट्रोल ಅಂದ್ರೇನೆ ಅರ್ಥ ಯಾವ ಸಮಯದಲ್ಲಿ ಯಾವ ರೀತಿ ನಿಮ್ಮ ಬುದ್ಧಿನನ್ನ ನಿಲ್ಲಿಸಬೇಕಂತ ಇದೆ ಆ ರೀತಿ ಬುದ್ಧಿನನ್ನ ನಿಲ್ಲಿಸುವಂತ. ತಬಹಿ ಮಹೀನ್ ಬುದ್ಧಿ ಬಂಚ. ಆವಾಗ ದಪ್ಪ ಬುದ್ಧಿಯಿಂದ ಸಣ್ಣ ಸೂಕ್ಷ್ಮ ಬುದ್ಧಿ ಆವಾಗ ನಿಮ್ದು ತಯಾರಾಗುತ್ತೆ. ಮಹೀನ್ ಬುದ್ಧಿ ಬಂಚ. ಕ್ಯೂಂಕಿ ಮಹೀನ್ತಾ ಹಿ ಮಹಾಂತ. ಸೊ ನೀವು ಮಹಾನ್ ಆತ್ಮಗಳಾಗ್ಬೇಕು ಅಂದ್ರೆ ನಮ್ಮ ಬುದ್ಧಿ ಮಹೀನತೆಯಲ್ಲಿ ಇರಬೇಕು, ಬಹಳ ಸೂಕ್ಷ್ಮವಾಗಿ ಹಗುರವಾಗಿ ಬುದ್ಧಿ ಇರಬೇಕು. ಜೈಸೆ ಶರೀರ್ ಕಿ ರೀತಿ ಸೆ ಹಲ್ಕಾಪನ್ ಪರ್ಸನಾಲಿಟಿ. ಹೇಗೆ ಶಾರೀರ ರೀತಿಯನ್ನು ಸಹ ನಾವು ಲೈಟ್ ಆಗಿದ್ದೀವಿ, ಸ್ಲಿಮ್ ಆಗಿದ್ದೀವಿ ಅಂದ್ರೆ ಅದೇ ನಮ್ಮ ಪರ್ಸನಾಲಿಟಿ ಆಗಿದೆ. ವೈಸೆ ಬುದ್ಧಿ ಕಿ ಮಹೀನತಾ व आत्माओं का हल्कापन
ಬ್ರಾಹ್ಮಣ್ ಜೀವನ್ ಕಿ ಪರ್ಸನಾಲಿಟಿ. ಅದೇ ರೀತಿಯಲ್ಲಿ ಬುದ್ಧಿಯ ಒಂದು ಮಹೀನತೆ ಅಥವಾ ಆತ್ಮಗಳ ಒಂದು ಹಗುರತನ ಏನಿದೆಯೋ ಇದು ಬ್ರಾಹ್ಮಣ ಜೀವನದ ಒಂದು ಪರ್ಸನಾಲಿಟಿ ಆಗಿದೆ. तो अब क्या करना है? तो इष्टेಲ್ಲ ಕೇಳಿದ್ರಲ್ವಾ, ಈಗ ಏನ್ ಮಾಡ್ಬೇಕು? तो अनेक प्रकार के मोटेपन को अभी मिटा, ಅನೇಕ ಪ್ರಕಾರದ ದಪ್ಪ ಏನಿದೆಯೋ ಅದನ್ನ मोटेपन का विस्तार फिर सुनाएंगे. किस प्रकार का मोटापन? ಬಾಬಾ ಹೇಳ್ತಾರೆ ದಪ್ಪತನದಲ್ಲಿನೂ ಸಹ ವೆರೈಟಿ ಇದೆ. ಆ ವೆರೈಟಿ ದಪ್ಪತನಗಳು ಏನಿದೆ ಹೊರೆ, ಬುದ್ಧಿಯಲ್ಲಿನೂ ಸಹ ಹೊರೆಗಳು ಬೇರೆ ಬೇರೆ ಇದೆಯಲ್ಲ, ಆ ಹೊರೆಗಳ ಬಗ್ಗೆ ನಾನು ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ ಅಂತ. ಬೋझ के अनेक प्रकार के उसका विस्तार फिर किसी और दिन सुना. ಹೊರೆದನ್ನು ಸಹ ವಿಸ್ತಾರ ಇದೆ, ಅದರದ್ದು ಇನ್ನೊಂದು ಸರಿ ತಿಳಿಸ್ಕೊಡ್ತೀನಿ. तो आज के ड्रिल का समाचार क्या हो? ಇವತ್ತು ಡ್ರಿಲ್ ಏನಾಗಿದೆ ಬೆಳಗ್ಗೆದು ಅಮೃತ ವೇಳೆಯಲ್ಲಿ, ಅದರ ಸಮಾಚಾರ ಏನಾಯ್ತು? ಬೋझ का मोटापन, ಹೊರೆದು दपतन. तो इसको मिटाने का ही लक्ष्य रखकर स्वयं को फरिश्ता अर्थात हल्का बन, ಇದನ್ನ ಹೋಗ್ಲಾಡಿಸ್ಲಿಕ್ಕೋಸ್ಕರ ಒಂದು ಲಕ್ಷ್ಯವನ್ನ ಇಟ್ಕೊಂಡು ಸ್ವಯಂ ನನ್ನ ಫರಿಷ್ಠೆ ರೂಪದಲ್ಲಿ ಅಥವಾ ತುಂಬಾ ಹಗುರವಾಗಿ ನಿಮ್ಮನ್ನ ನೀವು ತಯಾರು ಮಾಡ್ಕೊ. अच्छा, ऐसे इंद्रप्रस्थ की पर्या सेकंड में इस लोक से पार परलोक निवासी बनने वाले. ಅದೇ ರೀತಿಯಲ್ಲಿ ಇಂದ್ರಪ್ರಸ್ಥದ ಪರಿಗಳು ಸೆಕೆಂಡ್ ನಲ್ಲಿ ಈ ಲೋಕದಿಂದ ದೂರ ಪರಲೋಕ ನಿವಾಸಿಗಳಾಗುವಂತಹ, ಸದಾ ತಂದೆಯ ಸಮಾನ ತಂದೆ ಜೊತೆ ಮಿಲನ ಮಾಡುವಂತಹ, ಬಾಪ್ ಸಮಾನ್ ಬನ್ ಬಾಪ್ ಸೆ ಮಿಲನ್ ಮನಾನೆ ವಾಲೆ ಮಹೀನ್ ಬುದ್ಧಿ ಅರ್ಥಾತ್ ಸೂಕ್ಷ್ಮ ಬುದ್ಧಿ ಉಳ್ಳವರು ಅರ್ಥಾತ್ ಮಹಾನ್ ಆತ್ಮ. ಇಂತಹ ಒಂದು ಮಹಾನ್ ಆತ್ಮಗಳಿಗೆ ತಂದೆಯ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ಎಲ್ಲರಿಗೂ ಸಹ ನಮಸ್ತೆ. ಅರೆ ಬಾಬಾ ನಮಸ್ತೆ ಸ್ವೀಕಾರ ಮಾಡಿಲ್ಲ.